ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಮನೆಯಲ್ಲೇ ಒಂದು ಮುಖಕ್ಕೆ ಹಚ್ಚುವಂಥ ಒಂದು ಫೇಸ್ ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಯಾವ ರೀತಿ ಅಂತ ನೋಡೋಣ. ಇದು ಮನೆಯಲ್ಲೇ ಇರೋ ವಸ್ತುಗಳಿಂದ ಮಾಡುವಂಥದ್ದು, ಸೈಡ್ ಎಫೆಕ್ಟ್ ಇಲ್ಲ, ಏನಂದರೆ ಏನೂ ತೊಂದರೆ ಆಗೋದಿಲ್ಲ. ಇದನ್ನು ಯಾವ ಏಜ್ ಅವರು ಯಾರಿಗೆ ಬೇಕಾದರೂ ಹಚ್ಬೋದು, ಓಕೆನಾ. ಇದಕ್ಕೆ ನಾನು ತೊಗೊಂಡಿರುವಂಥದ್ದು ಮೊದಲನೇದಾಗಿ 2 ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಸ್ಪೂನು ಅರಿಶಿಣನಾದ್ರೂ ತೊಗೋಬೋದು. ನಿಮ್ಮ ಹತ್ರ ಕೊಂಬಿದ್ರೆ ಪುಡಿ ಮಾಡಿ ಅದನ್ನು ಜಲ್ಲಡಿ ಆಡಿಬೇಕಾದ್ರೂ ಹಾಕೋಬೋದು, ಅದು ಇನ್ನೂ ಚೆನ್ನಾಗಿರುತ್ತೆ. ಅದು ಅರಿಶಿಣದ ಕೊಂಬು ಇದಾದರೆ ಪುಡಿ ಇರುತ್ತೆ, ಅಂಗಡಿ ಸ್ವಲ್ಪ ಚೆನ್ನಾಗಿರಲ್ಲ. ಹಾಗೆ ಅಂದರೆ ಇಲ್ಲಿ ಚೆನ್ನಾಗಿರೋ ಕ್ವಾಲಿಟಿ ತೊಗೊಳ್ಳಿ, ಓಕೆನಾ. ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು, ಅದನ್ನು ಬೀಜ ತೆಗೆದುಬಿಟ್ಟು ರಸ ಮಾತ್ರ ಹಿಂಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಹಾಲು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಏನಕ್ಕಪ್ಪ ಅಂದರೆ ಹಾಲು ಹಾಕಿದ್ರೆ ಬೇಗ ಹಾಳಾಗ್ಬಿಡುತ್ತೆ. ಅದು ನೀವು ಡೈಲಿ ಹಚ್ತೀನಿ ಅಂದರೆ ಸಪ್ರೇಟಾಗಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ಕೊಬಿಡಿ. ಹಾಕ್ಬಿಟ್ಟು ಆಮೇಲೆ ಕೊಬ್ಬರಿ ಎಣ್ಣೆ, ಮುಖ್ಯವಾಗಿ 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಇದಿಷ್ಟೂ ಹಾಕಿ ಮಿಕ್ಸ್ ಮಾಡಿ. ಸಕ್ಕರೆ ಮೊದಲಿನಿಂದ ಹೇಳ್ಬಿಡ್ತೀನಿ, ಕಡಲೆ ಹಿಟ್ಟು ಮತ್ತು ಅರಿಶಿಣ ಪುಡಿ ಮತ್ತು ಹಾಲು ಆಪ್ಷನಲ್ಲು, ಸಕ್ಕರೆ, ನಿಂಬೆಹಣ್ಣು ಮತ್ತು ಕೊಬ್ಬರಿ ಎಣ್ಣೆ, ಇದಿಷ್ಟು ಐಟಮ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಏನಿದ್ರು ನೀವು ಮುಖಕ್ಕೆ ಹಚ್ತೀರಲ್ಲ ಆವಾಗ ಹಾಕ್ಕೊಂಡು 1 ಸ್ಪೂನ್ ಹಾಕ್ಕೊಂಡು ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಹಾಲು ಹಾಕಿದ್ರೆ ಬೇಗ ಹಾಳಾಗೋಗುತ್ತೆ, ಓಕೆನಾ. ಹಾಲು ಬೇಕು ಅಂದರೆ ನೀವು ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಅಂದರೆ ನೀವು ಹಚ್ಚುವಾಗ. ಇಲ್ಲ ಮಿಕ್ಸ್ ಮಾಡಿ ಇಟ್ಕೋತೀನಿ ಅಂದರೆ ಏನಾಗುತ್ತೆ, ಹಾಲು ಸ್ವಲ್ಪ ಇದಲ್ವ ಸ್ಮೆಲ್ ಬಂದ್ಬಿಡುತ್ತೆ. ಫ್ರಿಜ್ ಇದ್ದರೆ ಇಟ್ಕೋಬೋದು, ಅದ್ರ ಬದಲು ನೀವು ಯಾವಾಗಲೂ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅದಕ್ಕೆ 1 ಸ್ಪೂನು ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಚ್ಕೋಬೋದು, ತೊಂದರೆ ಏನಿಲ್ಲ. ಜಾಸ್ತಿ ಮಾಡ್ಕೋತೀನಿ ಅಂದರೆ ಇಲ್ಲ ಅಲ್ಲಲ್ಲೇ ಮಾಡ್ಕೋತೀವಿ 1 ಸ್ಪೂನ್ ಅಷ್ಟೇ ಅಂದರೆ ಈ ಥರ ಮಾಡ್ಕೋಬೋದು. ಬೇಕು ಅಂದರೆ ಕೊಬ್ಬರಿ ಎಣ್ಣೆ ನೀವು ಇನ್ನೂ ಸ್ವಲ್ಪ ಹಾಕ್ಕೋಬೋದು, ತೊಂದರೆ ಏನಿಲ್ಲ. ನಾನು 2 ಸ್ಪೂನ್ ಹಾಕಿದೆ, ಇನ್ನೂ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದೆ. ಇದೆಲ್ಲನೂ ನೀಟಾಗಿ ಹಾಕಿ, ಆಮೇಲೆ ಸಕ್ಕರೆ ಬೇರೆ ಇದಾಗಿರುತ್ತಲ್ಲೋ ಅದೆಲ್ಲ ನೀಟಾಗಿ ಪುಡಿ ಆಗಬೇಕು, ಇದು ಮಿಕ್ಸ್ ಆಗಬೇಕು. ಇದಕ್ಕೆ ಹಿಟ್ಟಿಗೆ ಸಕ್ಕರೆ ಎಲ್ಲ ಕರಗಿ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ಥರ ಫಸ್ಟು ಮುಖನ ತೊಳ್ಕೊಂಬಿಡಿ. ತೊಳೆದ್ಬಿಟ್ಟು ಆಮೇಲೆ ಹಚ್ಚಿ, ಓಕೆನಾ. ನೀಟಾಗಿ ಮುಖಕ್ಕೆ ಫುಲ್ಲು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ ಹಂಗೆ ಸ್ವಲ್ಪ ರಫ್ ಮಾಡ್ಕೊಬೋದು. ಅದನ್ನ ಥರ ಮಸಾಜ್ ಮಾಡಿದ್ರೆ ಸ್ವಲ್ಪ ನೀಟಾಗಿ ಇದಾಗುತ್ತೆ, ಓಕೆನಾ. ಯಾವುದೇ ಕ್ರೀಮ್ ಆದರೂ ಅಷ್ಟೇ, ಸುಮ್ಮನೆ ಹಚ್ಚಿ ಬಿಡೋದಕ್ಕಿಂತ ಸ್ವಲ್ಪ ಸ್ಕಿನ್ ಮೇಲೆ ರಫ್ ಮಾಡಬೇಕು. ಈ ಥರ ರಫ್ ಮಾಡಿದಾಗ ಒಂಥರ ನೀಟಾಗಿ ಅಪ್ಲೈ ಆಗುತ್ತೆ, ಓಕೆನಾ. ಈ ರೀತಿ ನೀವು ಒಂದು 5 ನಿಮಿಷ 10 ನಿಮಿಷ ಮಾಡ್ಬೋದು, ಟೈಮ್ ಇದ್ದರೆ. ಇಲ್ಲ ಒಂದು 5 ನಿಮಿಷ ಮಾಡಿಬಿಟ್ಟು ಅಟ್ಲೀಸ್ಟ್ ಒಂದು 1/4 ಗಂಟೆ, ಕಮ್ಮಿ ಅಂದರೆ ಒಂದು ಅರ್ಧ ಗಂಟೆ 1 ಅವರ್ ಆದರೂ ಬಿಡಬೇಕು. ನಿಮಗೆ ಟೈಮ್ ಇದೆ, ನಮಗೆ ಟೈಮ್ ಇಲ್ಲಪ್ಪ ಮಾಡೋಕ್ಕಾಗಲ್ಲ ಅನ್ನೋರು, ಅಂದರೆ ಅದ್ರ ರಿಸಲ್ಟ್ ಬರಬೇಕು ಅಂದರೆ ನೀವು ಟೈಮ್ ಕೊಡಲೇಬೇಕಾಗುತ್ತೆ. ಇದನ್ನೆಲ್ಲ ಬೇಕಾದ್ರೆ ನೀವು ನೈಟ್ ಟೈಮಲ್ಲಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಬೇಕಾದ್ರೆ ನೈಟೆಲ್ಲ ಮಾಡಿಬಿಟ್ಟು ಬೆಳಗ್ಗೆನೇ ಎದ್ದು ಮುಖ ತೊಳ್ಕೊಬೋದು, ಅವಾಗ ಇನ್ನೂ ನೀಟಾಗಿರುತ್ತೆ. ಇಲ್ಲ ನಮ್ಗೆ ಆ ಥರ ಟೈಮ್ ಇಲ್ಲ, ರಾತ್ರಿ ಎಲ್ಲ ಹಚ್ಚೋಕ್ಕೆ ಇಷ್ಟ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ 1 ಅವರ್ ಆದರೂ ಬಿಡಬೇಕಾಗುತ್ತೆ, ಓಕೆನಾ. ಅಟ್ಲೀಸ್ಟ್ ಒಂದು ಅರ್ಧ ಅವರ್ 1 ಅವರ್ ಬಿಟ್ಟರೆ ಅದು ಮುಖದ ಮೇಲೆ ಅಪ್ಲೈ ಮಾಡಿದಾಗ ಸ್ಕಿನ್ ಮೇಲೆ ಅದು ಕೆಲಸ ಮಾಡಬೇಕು ಅಂದರೆ ಒಂದು ಅರ್ಧ ಗಂಟೆ 1 ಅವರ್ ಟೈಮ್ ಬೇಕೇ ಬೇಕು. ಇಲ್ಲ ನೈಟೆಲ್ಲ ಬಿಡ್ತೀನಿ ಅಂದರೆ ಅದು ಇನ್ನೂ ಚೆನ್ನಾಗಿ ಇದಾಗುತ್ತೆ, ಓಕೆನಾ. ಗ್ಲೋ ಬರುತ್ತೆ ಸ್ಕಿನ್ನು. ಈ ಥರ ಡೈಲಿನೂ ಮಾಡ್ಬೋದು. ನೀವು ಈ ಥರ ರೆಡಿ ಮಾಡಿ ಇಟ್ಕೊಂಬಿಟ್ಟು ಡೈಲಿನೂ ಹಚ್ಬೋದು. ಇಲ್ಲ ನಮ್ಗೆ ಡೈಲಿ ಹಚ್ಚೋಕ್ಕಾಗಲ್ಲ ಅನ್ನೋರು ವಾರಕ್ಕೆ 1 ಸಲ ಮಾಡ್ಬೋದು, ಓಕೆನಾ. ಈ ಥರ ಕರೆಕ್ಟಾಗಿ ವಾರಕ್ಕೆ 1 ಸಲ ಮಾಡ್ತಾ ಬನ್ನಿ, ನಿಮ್ಮ ಸ್ಕಿನ್ನು ಅಷ್ಟು ಗ್ಲೋ ಬರುತ್ತೆ. ಬೇರೆಯವ್ರು ನೋಡಿದಾಗ ನೀವು ಹೇಳೋದೇ ಬೇಕಾಗಿಲ್ಲ, ಬೇರೆಯವ್ರಿಗೇನು ಅದ್ರ ಸ್ಕಿನ್ನು ಗ್ಲೋ ಬಂದಿರೋದು ಗೊತ್ತಾಗುತ್ತೆ. ಕೇಳ್ತಾರೆ ಬೇಕು ಅಂದರೆ, ಏನೋ ಹಚ್ತಾ ಇದ್ದೀರಾ, ಏನೋ ಮಾಡ್ತಾಯಿದ್ದೀರಾ, ಸ್ಕಿನ್ನು ಗ್ಲೋ ಇದೆಯಲ್ಲ ಅನ್ನೋ ಕೇಳೋ ಥರ ಗ್ಲೋ ಬರುತ್ತೆ ಅದು. ಇದು ಮನೆಯಲ್ಲೇ ಮಾಡುವಂಥ ಹೋಮ್ ರೆಮಿಡಿ ಆಗಿರೋದ್ರಿಂದ ಸೈಡ್ ಎಫೆಕ್ಟು ಆ ಥರ ಏನೂ ಪ್ರಾಬ್ಲಮ್ ಇಲ್ಲ, ಓಕೆನಾ. ನೀಟಾಗಿ ಮಾಡ್ಕೋಬೋದು. ತುಂಬಾ ಕಡಿಮೆ ಖರ್ಚು ಅನ್ನೋದಕ್ಕಿಂತ ಮನೆಯಲ್ಲಿರುವಂಥ ವಸ್ತುಗಳನ್ನೇ ಯೂಸ್ ಮಾಡ್ತಾ ಇರೋದು. ಆಮೇಲೆ ಇದನ್ನು ಸೈಡ್ ಎಫೆಕ್ಟ್ ಏನೂ ಇಲ್ಲ. ಅರಿಶಿಣನೂ ಮಕ್ಕಳಿಗೆ ದೊಡ್ಡವರಾದಾಗಲಿ ಬಾಣಂತನದಲ್ಲೆಲ್ಲ ಆದರೂ ಹಚ್ತಾನೆ ಇರ್ತಾರೆ. ಹಂಗಾಗಿ ಅರಿಶಿಣ ಏನೂ ಇದಾಗಲ್ಲ. ಇವಾಗ ಗಾಯಗಳಿಗಾದರೂ ಗಾಯಕ್ಕೆ ಹಚ್ಚುತ್ತಾರೆ, ಹಂಗಾಗಿ ಅರಿಶಿಣ ಹಚ್ಚೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಕೊಬ್ಬರಿ ಎಣ್ಣೆನೂ ಅಷ್ಟೇ. ಆಮೇಲೆ ಅದ್ರ ಜೊತೆಗೆ ಕಡಲೆ ಹಿಟ್ಟು ಅಷ್ಟೇ. ನಾವು ಚಿಕ್ಕವರಿದ್ದಾಗ ಸೋಪ್ಗಿಂತ ಕಡಲೆ ಹಿಟ್ಟಲ್ಲೇ ಮುಖಕ್ಕೆಲ್ಲ ಹಚ್ಚಿ ತೊಳಿತಾ ಇದ್ದಿದ್ದು. ಹಂಗಾಗಿ ಕಡಲೆ ಹಿಟ್ಟು ಒಳ್ಳೆಯದೇ. ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಸ್ಕಿನ್ನು ರಫ್ ಆಗಿ ಇದಾಗುತ್ತೆ. ಆಮೇಲೆ ಹಾಲು ಅಷ್ಟೇ, ಹಾಲು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಿಂಬೆಹಣ್ಣು ಅಷ್ಟೇ. ನಿಂಬೆಹಣ್ಣು ಎಷ್ಟೋ ಸಲ ನಾನೇ ನನ್ನ ಮಗನ ಸ್ವಲ್ಪ ಕೂದಲು ಉದುರೋದಾಗ ಆಯುರ್ವೇದಿಕ್ ಅವ್ರು ಹೇಳಿದ್ದು ನಿಂಬೆಹಣ್ಣು ಅಷ್ಟು ಯೂಸ್ ಆಗುತ್ತೆ, ಅದನ್ನು ತಲೆಗೆ ಹಚ್ಚಿ ಕೊಬ್ಬರಿ ಎಣ್ಣೆ ಜೊತೆಲಿ ಹಚ್ಚಿದ್ರೆ ಅದು ಸ್ವಲ್ಪ ಇದಾಗುತ್ತೆ ಅಂತ. ಆ ಥರ ತುಂಬ ಬೆನಿಫಿಟ್ ಇದೆ. ಇವೆಲ್ಲ ಮನೇಲಿ ಸಿಗುವಂಥ ಪದಾರ್ಥಗಳು, ಆರೋಗ್ಯಕ್ಕೆ ಒಳ್ಳೆಯದಾಗುವಂಥ ಪದಾರ್ಥಗಳೇ. ಹಂಗಾಗಿ ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ನಾನು ಹೇಳ್ದಂಗೆ ಡೈಲಿ ಯೂಸ್ ಮಾಡಿದ್ರೆ ಇನ್ನೂ ಮುಖ ನೀವು
ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿ ಕೊಡೋ ಅವಶ್ಯಕತೆನೇ ಇಲ್ಲ. ಡೈಲಿ ಮನೇಲೇ ಹಚ್ತಾ ಬಂದರೆ ಇನ್ನೂ ಗ್ಲೋ ಬರುತ್ತೆ. ನೀವು ಅಯ್ಯೋ ಡೈಲಿ ಹಚ್ಚೋಕೆ ನಮಗೆಲ್ಲಪ್ಪ ಟೈಮ್ ಸಿಗುತ್ತೆ, ಈಗಿನ ಗಡಿಬಿಡಿಯಲ್ಲಿ ಈಗಿನ ಕೆಲಸಗಳ ಮಧ್ಯೆ ಆಗಲ್ಲ ಅನ್ನೋರು ವಾರಕ್ಕೊಂದು ಸಲ ಹಚ್ಚಿ. ವಾರಕ್ಕೊಂದಿನ ರಜಾ ಅಂತೂ ಸಿಕ್ಕೇ ಸಿಗುತ್ತೆ. ಅಂಥ ಟೈಮಲ್ಲಿ ಕ್ಲೀನಾಗಿ ಈ ಥರ ಹಚ್ಚಿಬಿಟ್ಟು, ನಾನು ಹೇಳ್ದಂಗೆ 1 ಅವರು 2 ಅವರು ಬಿಟ್ಟು ಹಚ್ಬಿಟ್ಟು ಈ ಥರ ಎಲ್ಲನೂ ರಫ್ ಎಲ್ಲ ಒಣಗೋಗಿರುತ್ತಲ್ವ, ಸ್ವಲ್ಪ ಈ ಥರ ನೀಟಾಗಿ ತೆಗೀರಿ. ಉದುರಿಸ್ಬೇಕಾಗೇನು ಅದನ್ನ ಉಜ್ಜಿ. ಆಮೇಲೆ ಉಜ್ಜಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಯಾಕಪ್ಪ ಅಂದರೆ ಅದು ನೀರು ಹಾಕೋದ್ರಿಂದ ಉದುರುತ್ತೆ, ಇಲ್ಲಾಂದ್ರೆ ಏನಾಗುತ್ತೆ ಒಂಥರ ಸ್ಕಿನ್ನು ಎಳ್ಕೊಂಬಿಟ್ಟಿರುತ್ತೆ, ಅದು ಒಣಗೋಗಿರುತ್ತಲ್ವ. ಹಾಗಾಗಿ ನೀಟಾಗಿ ಈ ಥರ ತೆಗೀರಿ. ಹಂಗೆ ತೆಗಿಯೋಕೆ ಹೋದ್ರೆ ಬರಲ್ಲ. ಆಮೇಲೆ ಈ ಥರ ಸ್ಕಿನ್ನು ಎಳ್ಕೊಂಡಂಗೆ ಆಗೋದು ಏನಕ್ಕೆ ಅಂದರೆ ಸಕ್ಕರೆ ಅದೆಲ್ಲ ಹಾಕಿರ್ತೀವಲ್ಲ, ಅದಕ್ಕೆ ಅವಾಗೇನಾಗುತ್ತೆ ನೀಟಾಗಿ ಸ್ಕಿನ್ನು ಇನ್ನೂ ಸ್ಮೂತ್ ಬರುತ್ತೆ, ಓಕೆನಾ, ಶೈನಿಂಗ್ ಬರುತ್ತೆ. ಅದಕ್ಕೋಸ್ಕರ ಈ ಥರ ನಾನು ಇಲ್ಲಿ ತೋರಿಸ್ತಾ ಇರ್ತಾರೆ ಎಲ್ಲ ಉಜ್ಜಿಬಿಟ್ಟು ಆಮೇಲೆ ನೀಟಾಗಿ ವಾಶ್ ಮಾಡಿದ್ರೆ ನಿಮಗೆ ನೀಟಾಗಿರೋ ಸ್ಕಿನ್ನು ಗೊತ್ತಾಗುತ್ತೆ, ಓಕೆನಾ. ನೀವು ಮನೇಲಿರೋ ವಸ್ತುಗಳಾಗಿರೋದ್ರಿಂದ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಪಾರ್ಲರ್ಗೆ ಹೋಗಿ ಸುಮ್ಮನೆ ಸಾವಿರಾರು ರೂಪಾಯಿ ಕೊಟ್ಟು ರೆಡಿ ಮಾಡಿಸೋಬಲ್ಲ ಈ ಥರ ಟ್ರೈ ಮಾಡಿ. ಮನೇಲಿರುವಂಥ ವಸ್ತುಗಳನ್ನೇ ಟ್ರೈ ಮಾಡಿದ್ರೆ ಅವಾಗ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಇದಾಗಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಈ ಥರ ಟ್ರೈ ಮಾಡ್ಬೋದು, ಓಕೆನಾ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.